ಇದೊಂದು ವಿಡಿಯೋ ನೋಡಿದ್ರೆ ಸಾಕು, ಇನ್ಮೇಲೆ ಯೂಟ್ಯೂಬ್ನಲ್ಲಿ ಹೌ ಟು ಗ್ರೋ ಬಿಯರ್ಡ್ ಅಂತ ಇನ್ನೊಂದು ವಿಡಿಯೋ ನೋಡೋದೇ ಬೇಕಾಗಿಲ್ಲ. ಇವಾಗ ನಂಗೆ ಹೆಂಗ್ ಗೊತ್ತು ಅಂತ ಕೇಳ್ತೀರಾ? ಬಿಕಾಸ್ ನಾನು ಅದನ್ನೆಲ್ಲ ಟ್ರೈ ಮಾಡಿದ್ದೀನಿ. ನಂಗೂ ಒಂದು ಟೈಮ್ ಫುಲ್ ಬಿಯರ್ಡೇ ಬಂದಿಲ್ಲ. ನಾನು ಬರಕ್ ಸ್ಟಾರ್ಟ್ ಆದಾಗ ಫುಲ್ ಪ್ಯಾಚಿ ಅನ್ನೀವನ್ ತರ ಇತ್ತು. ಈ ಜರ್ನಿಯಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಂಡ್ಬಿಟ್ಟೆ, ಈ ಬಿಯರ್ಡ್ ಆಯಿಲ್ಸು, ಈ ಕ್ರೀಮ್ಸು ಅದೆಲ್ಲ ನಿಮಗೆ ಸುಮ್ಮನೆ ಸೆಲ್ ಮಾಡಕ್ ನೋಡ್ತಾರೆ ಅಷ್ಟೇ. ಅದಕ್ಕೂ ನಿಮಗೂ ಏನೂ ಸಂಬಂಧ ಇಲ್ಲ. ಇದು ನನ್ನ ಫಸ್ಟ್ ಯೂಟ್ಯೂಬ್ ಲಾಂಗ್ ಫಾರ್ಮ್ ವಿಡಿಯೋ, ಸೊ ಏನೂ ಜಾಸ್ತಿ ತಲೆ ತಿನ್ನಕ್ ಹೋಗಲ್ಲ, ಡೈರೆಕ್ಟ್ ಫ್ಯಾಕ್ಟ್ಸಿಗೆ ಬರ್ತೀನಿ. ಮೊದಲನೇದು ಬಿಯರ್ಡ್ ಗ್ರೋತ್ ಆಗ್ಬೇಕಂದ್ರೆ ಒಂದ್ 2 ಥರದ ಸುಳ್ಳು ನೀವು ಯಾವಾಗ್ಲೂ ಕೇಳಿರ್ತೀರಾ. ಒಂದು, ಶೇವ್ ಮಾಡಿದ ತಕ್ಷಣ ನಿಂಗೆ ಬಿಯರ್ಡ್ ಫುಲ್ ಜಾಸ್ತಿ ಬಂದ್ಬಿಡುತ್ತೆ ಅಂತ. ನೀವು ಶೇವ್ ಮಾಡಿದಾಗ ಹೇರ್ ಎಂಡ್ ಇರುತ್ತಲ್ಲ, ಅದನ್ನ ಬ್ಲಂಟ್ ಆಗ್ತಾ ಬರುತ್ತೆ. ಸೊ ವಾಪಸ್ ಬಂದಾಗ ನಿಮಗೆ ಫುಲ್ ರಫ್ ತರ ಇರುತ್ತೆ. ಅದನ್ನೇ ನೀವು ಬಿಯರ್ಡ್ ಗ್ರೋತ್ ಅಂತ ಅಂದ್ಕೊಂತೀರಾ. ಬಟ್ ನಿಮ್ಗೆ ಆಕ್ಚುಲ್ ಆಗಿ ಬಿಯರ್ಡ್ ಗ್ರೋತ್ ಬೇಕು ಅಂದ್ರೆ ಫಸ್ಟ್ ನೀವು ಶೇವ್ ಮಾಡೋದನ್ನ ನಿಲ್ಲಿಸಬೇಕು. ಎರಡನೇ ಸುಳ್ಳು, ಎಲ್ಲರಿಗೂ ಬಿಯರ್ಡ್ ಗ್ರೋತ್ ಆಗುತ್ತೆ ಅಂತ. ಇದು ಹೇಳಕ್ ಇಷ್ಟ ಇಲ್ಲ, ಬಟ್ ಎಲ್ಲರಿಗೂ ಬಿಯರ್ಡ್ ಗ್ರೋತ್ ಆಗಲ್ಲ. ನಿಮ್ ಬಿಯರ್ಡ್ ಗ್ರೋತ್ ಈ 2 ಮೇನ್ ಥಿಂಗ್ಸ್ ಮೇಲೆ ಡಿಪೆಂಡ್ ಆಗಿರೋದು. ಒಂದು ಜೆನೆಟಿಕ್ಸ್, ನಿಮ್ಮಪ್ಪ ನಿಮ್ ತಾತಂಗೆ ಅವ್ರೆಲ್ಲರಿಗೂ ಬಿಯರ್ಡ್ ಇದ್ರೆ ನಿಂಗೂ ಬಿಯರ್ಡ್ ಬರುತ್ತೆ. ಅಂಡ್ ಸೆಕೆಂಡ್ನೇದು ನಿಮ್ ಟೆಸ್ಟೋಸ್ಟೆರಾನ್ ಲೆವೆಲ್ಸ್. ನಿಮ್ ಜೆನೆಟಿಕ್ಸ್ ನ ಇವಾಗ ಚೇಂಜ್ ಮಾಡಕ್ಕಾಗಲ್ಲ. ನಿಮ್ ತಾತ ನಿಮ್ಮ ಅಪ್ಪಂಗೆಲ್ಲ ಜಾಸ್ತಿ ಬಿಯರ್ಡ್ ಇದ್ರೆ ನಿಂಗೂ ಜಾಸ್ತಿ ಬಿಯರ್ಡ್ ಬರುತ್ತೆ. ಆದ್ರೆ ನಿಮ್ಮ ಹಾರ್ಮೋನ್ಸ್ ನ ಕಂಟ್ರೋಲ್ ಮಾಡ್ಕೋಬಹುದು. ಅಂಡ್ ಹೇಗೆ ಅಂತ ಹೇಳ್ತೀನಿ ಕೇಳಿ. ಮೊದಲನೇದು, ಜಿಮ್ಗೆ ಹೋಗು. ಇವಾಗ ಜಿಮ್ ಅಂದಿದ ತಕ್ಷಣ ಹೋಗಿ ಟ್ರೆಡ್ಮಿಲ್ ಅಲ್ಲಿ ಓಡೋದಲ್ಲ. ಕರೆಕ್ಟ್ ಆಗಿ ಹೆವಿ ಮತ್ತೆ ಇಂಟೆನ್ಸ್ ವರ್ಕೌಟ್ ಮಾಡಬೇಕು. ಅಂದ್ರೆ ವೆಯ್ಟ್ ಲಿಫ್ಟಿಂಗ್, ಕ್ವಾಡ್ಸ್ ಆಗಿರ್ಬೋದು, ಡೆಡ್ ಲಿಫ್ಟ್ ಆಗಿರ್ಬೋದು, ಎನಿ ಕಾಂಪೌಂಡ್ ಮೂವ್ಮೆಂಟ್ಸ್. ನೀವು ನ್ಯಾಚುರಲ್ ಆಗಿ ಫಿಸಿಕ್ ಬಿಲ್ಡ್ ಮಾಡ್ತಾ ಇದೀರಾ ಅಂದ್ರೆ ನಿಮ್ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಹಂಗೆ ಇನ್ಕ್ರೀಸ್ ಆಗುತ್ತೆ. ಅಂಡ್ ಡೈರೆಕ್ಟ್ ಇದು ನಿಮ್ ಫೇಶಿಯಲ್ ಏಜ್ ಕೂಡ ಜಾಸ್ತಿ ಮಾಡುತ್ತೆ. ಎರಡನೇದು, ನಿಮ್ ಡಯಟ್ ಸರಿ ಇಲ್ಲ ಅಂದ್ರೆ ಏನೂ ಯೂಸ್ ಇಲ್ಲ. ಆ ಶುಗರ್ ನ ಬಿಡಿ, ಆ ಜಂಕ್ ಫುಡ್ ನ ಬಿಡಿ, ಹೈ ಪ್ರೋಟೀನ್ ಡಯಟ್ ಇಟ್ಕೊಳ್ಳಿ. ಪನ್ನೀರ್, ಚಿಕನ್, ಫಿಶ್, ಎಗ್ಸ್, ಈ ತರ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ನಿಮ್ ಬಾಡಿಲಿ ಇದ್ದಷ್ಟು ನಿಮ್ ಫೇಶಿಯಲ್ ಏರ್ ಗ್ರೋತ್ ಆಗುತ್ತೆ. ಮೂರನೇದಿದ್ದೆ, ಮಿನಿಮಮ್ 7 to 8 ಅವರ್ಸ್ ನೀವು ಸ್ಲೀಪ್ ಮಾಡಬೇಕು. ಯಾಕಂದ್ರೆ ನಿಮ್ ಬಾಡಿ ರಿಕವರ್ ಆಗದೆ ನೀವು ಮಲಗ್ದಾಗ. ನೀವು ಕರೆಕ್ಟ್ ಆಗಿ ಮಲಗಲಿಲ್ಲ ಅಂದ್ರೆ ಏನೂ ಯೂಸ್ ಇಲ್ಲ. ನಾಲ್ಕನೇದು, ಸನ್ಲೈಟ್. ನಿಮಗೆ ಮನೇಲಿ ಸುಮ್ಮನೆ ಕೂತಿದ್ರೆ ವೈಟಮಿನ್ ಡಿ ನಿಮಗೆ ಸಿಗೋದೇ ಇಲ್ಲ. ಸೊ ಆಚೆ ಹೋಗಿ ಒಂದು 10 to 15 ಮಿನಿಟ್ಸ್ ಬಿಸಿಲಲ್ಲಿ, ಅಂದ್ರೆ ಈ 7 AM to 10 AM ಆ ಟೈಮಲ್ಲಿ ಹೋಗಿ ವಾಕಿಂಗ್ ಮಾಡಿ. ಅಂಡ್ ಫಿಫ್ತ್ ಒನ್, ಇದೇ ಮೈನ್, ಯಾವುದೇ ತರದ ಆಲ್ಕೋಹಾಲ್ ಮತ್ತೆ ಡ್ರಗ್ಸ್ ಮಾಡಬಾರ್ದು. ಇದು ನಿಮ್ಮ ಹಾರ್ಮೋನ್ಸ್ ಲೆವೆಲ್ ನ ಫುಲ್ ಕ್ರಾಶ್ ಮಾಡ್ತಾ ಬರುತ್ತೆ. ನಿಮ್ ಫೇಶಿಯಲ್ ಏರ್ ಬರೋ ಚಾನ್ಸೇ ಇಲ್ಲ. ಅಂಡ್ ಓವರ್ ಆಲ್ ನಿಮ್ ಹೆಲ್ತ್ ನ ಕೂಡ ಹಾಳು ಮಾಡುತ್ತೆ. ಸೊ ಇವಾಗ ಜಿಮ್ಗೆ ಹೋಗ್ತಿದ್ದೀರಾ, ಡಯಟ್ ಕ್ಲೀನ್ ಆಗಿ ಇಟ್ಟಿದ್ದೀರಾ, ನಿದ್ದೆ ಮಾಡ್ತಾ ಇದ್ದೀರಾ, ಏನು ಡ್ರಗ್ಸ್ ಯೂಸ್ ಮಾಡ್ತಾ ಇಲ್ಲ, ಅಂಡ್ ಸನ್ಲೈಟ್ಗೆ ಹೋಗ್ತಾ ಇದ್ದೀರಾ. ನೆಕ್ಸ್ಟ್ ಏನು, ಇದೆಲ್ಲ ಕರೆಕ್ಟ್ ಆಗಿದ್ರೆ ಮಿನಾಕ್ಸಿಡಿಲ್ ಯೂಸ್ ಮಾಡಿ. ಇದೇನು ಮ್ಯಾಜಿಕ್ ಆಯಿಲ್ ಅಲ್ಲ. ನೀವು ಮಿನಾಕ್ಸಿಡಿಲ್ ಯೂಸ್ ಮಾಡಿದ ತಕ್ಷಣ ನಿಮ್ ಗ್ರೋತ್ ಫೇಸ್ ನ ಜಾಸ್ತಿ ಮಾಡುತ್ತೆ. ಸೊ ನಿಮ್ ರೆಸ್ಟಿಂಗ್ ಫೇಸ್ ನ ಡಿಕ್ರೀಸ್ ಮಾಡಿ ಗ್ರೋತ್ ಫೇಸ್ ನ ಜಾಸ್ತಿ ಮಾಡುತ್ತೆ. ಇದನ್ನ ಮಿನಿಮಮ್ 4 to 5 ಮಂತ್ಸ್ ಯೂಸ್ ಮಾಡಿದ್ರೆ ಅಷ್ಟೇ ನಿಮಗೆ ರಿಸಲ್ಟ್ ಬರೋದು. ಅಂಡ್ ಇದನ್ನ ನಾಪ್ಕ ಇಟ್ಕೊಳ್ಳಿ. ನಾನು ಅವಾಗಲೇ ಹೇಳಿದ 5 ಥಿಂಗ್ಸ್ ನೀವು ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಮಿನಾಕ್ಸಿಡಿಲ್ ಏನೂ ಯೂಸ್ ಇಲ್ಲ. ಅಂಡ್ ಲಾಸ್ಟ್ಗೆ ಒಂದು ಇಂಪಾರ್ಟೆಂಟ್ ಥಿಂಗ್, ಪೇಷನ್ಸ್. ನೀವಿನ್ನ 18-19 ಏಜಲ್ಲೇ ನಂಗೆ ಯಾಕೆ ಎಷ್ಟು ಥರ ಬಿಯರ್ಡ್ ಬಂದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಏನೂ ಯೂಸ್ ಇಲ್ಲ. ಎಷ್ಟೊಂದು ಜನ ಹುಡುಗರಿಗೆ ಬಿಯರ್ಡ್ ಫುಲ್ ಗ್ರೋತ್ ಆಗೋದೇ ಏಜ್ 30. ನಾನು ಇವಾಗ 24 ಕ್ರಾಸ್ ಮಾಡಿದ್ದೀನಿ. ಸೊ ಇನ್ನ ಬಿಯರ್ಡ್ ಗ್ರೋತ್ ಆಗ್ತಾನೆ ಇದೆ. ಸೊ ಸ್ಟಾಪ್ ಆಗಲ್ಲ, ನಿಧಾನಕ್ಕೆ ಆಗ್ತಾ ಇದೆ ಅಷ್ಟೇ. ಅಂಡ್ ಇದೆಲ್ಲ ಪ್ರೋಸೆಸ್ಸು ಟೈಮ್ ತಗೊಳುತ್ತೆ. ಸೊ ಪೇಷನ್ಸ್ ಆಗಿ ವೆಯ್ಟ್ ಮಾಡಿ. ಅಂಡ್ ಇನ್ನೊಂದು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಇನ್ನ ಇವಾಗ ಬಿಯರ್ಡ್ ಗ್ರೋತ್ ಸ್ಟಾರ್ಟ್ ಆಗ್ತಾ ಇದ್ರೆ, ಪ್ಯಾಚಿ ಅನ್ನೀವನ್ನೇ ಇದ್ರೆ ಕ್ಲೀನ್ ಶೇವ್ ಮಾಡಿ. ಕ್ಲೀನ್ ಶೇವ್ ಮಾಡಿದಾಗ ನೀವು ಫುಲ್ ಕ್ಲೀನ್ ಅಂಡ್ ಹೈಜೀನ್ ಆಗಿರ್ತೀರಾ. ಆ ಸ್ಟ್ಯಾಂಡರ್ಡ್ ಮೈಂಟೈನ್ ಆಗುತ್ತೆ. ಸುಮ್ಮನೆ ಈ ಚಪ್ಪರಿಗಳ ತರ ಇಷ್ಟಿಷ್ಟೇ ಬಿಟ್ಕೊಂಡು ಓಡಾಡಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಜಸ್ಟ್ 1 ಸೆಕೆಂಡ್ ತಗೊಂಡು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕು ಅಂತ ಕಮೆಂಟ್ ಮಾಡಿ.